ಇಂದೇ ಡೌನ್ಲೋಡ್ ಮಾಡಿ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಅವತ್ತು ಸರಿಯಾದ ಡಿಸಿಷನ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಈ ಆಫೀಸಲ್ಲಿ ನಾನು ರಾಣಿ ತರ ಕೂತ್ಕೋಬೋದಿತ್ತು. ಆದ್ರೆ ಇವತ್ತು ಇದೇ ಜಾಗದಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ಇರೋ ಒಂದೇ ಒಂದು ಪೋಸ್ಟಿಗೆ ಇಷ್ಟೊಂದು ಹುಡುಗಿರು ಬಂದಿದಾರಲ್ಲ, ಹೇಗಾದ್ರೂ ಮಾಡಿ ಇವ್ರನ್ನೆಲ್ಲ ಇಲ್ಲಿಂದ ಕಳಿಸ್ಬೇಕು. ಹಲೋ ಸರ್. ಹಾ ಸರ್, ಏನು ಇಂಟರ್ವ್ಯೂ ಇಲ್ಲಲ್ವಾ ಇರೋದು? ಅಲ್ಲ ಸರ್, ಇದೇ ಲೊಕೇಶನ್ ಕಳಿಸಿದ್ರಲ್ಲ, ಮತ್ತೆಲ್ಲಿ ಸರ್? ಏನು ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರನಾ? ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಅಷ್ಟ್ರಲ್ಲಿ ಬೇರೆ ಯಾರಾದ್ರೂ ಸೆಲೆಕ್ಟ್ ಆಗ್ಬಿಟ್ರೆ? ಇರಿ ಸರ್, ಬರ್ತೀನಿ. ಸರ್ ಏನಾಯ್ತು ಮೇಡಮ್? ಇಂಟರ್ವ್ಯೂ ಇರೋದು ಇಲ್ಲಿ ಅಲ್ವಂತೆ. ಮತ್ತಿನ್ನೆಲ್ಲಿ? ಬನಶಂಕರಿ BDA ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ರ ಆಪೋಸಿಟು ಅವ್ರ ಹೆಡ್ ಆಫೀಸ್ ಇದೆ, ಅಲ್ಲಿದೆ ಅಂತೆ. ಅದಕ್ಕೆ 1 ಅವರಿಂದ ನಮ್ಗೆ ಇಂಟರ್ವ್ಯೂ ಇನ್ನ ಕರ್ದೇ ಇಲ್ಲ. ಲೇಟ್ ಆಯ್ತು, ನೀವೆಲ್ಲ ಹೊರಡಲ್ವಾ? ಹೊರಡೋಣ ಬನ್ನಿ, ಎಲ್ಲರೂ ಹೋಗೋಣ ಬನ್ನಿ. ಇವತ್ತಿ ಕೆಲಸ ಈ ರೂಪಂದೆ. ಹೇಳು ಮಗಳೇ. ನರಸಿಂಹನ್ ಫ್ಯಾಮಿಲಿ ಅವರನ್ನ ಅರೆಸ್ಟ್ ಮಾಡಾಯ್ತಾ ಡ್ಯಾಡ್? ಡೋಂಟ್ ವರಿ ಮಗಳೇ, ಎಲ್ಲ ನೀನು ಹೇಳ್ದಂಗೆ ಮಾಡಿದ್ದೀನಿ. ಇನ್ನೇನು ಅವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಬರ್ತಿದ್ದಾರೆ. ಆಮೇಲೆ ನೀನು ಡ್ರಾಮಾ ಶುರು ಮಾಡ್ಕೊ. ಅವರೆಲ್ಲರನ್ನೂ ಜೈಲೊಳಗಡೆ ಹಾಕಿ ಮುದ್ದೆ ಮುರಿಯೋ ಥರ ಮಾಡ್ತೀನಿ. ಆದ್ರೆ ಹೀಗೆ ಒಳಗೆ ಹೋಗಿ ಹಾಗೆ ಹೊರಗೆ ಬರಬಾರ್ದು ಡ್ಯಾಡ್. ನನಗೆ ಅವಮಾನ ಮಾಡಿರೋರು ವರ್ಷಾನ್ಗಟ್ಲೆ ಜೈಲಲ್ಲೇ ಕೊಳಿಬೇಕು, ಆ ಥರ ನೋಡ್ಕೊಳ್ಳಿ. ಆಯಿತು ಮಗಳೇ. ನೋಡೋ, ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಒಳ್ಳೆ ಲಾಯರ್ ನೋಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೀನಿ ಡ್ಯಾಡ್. ಬಂದರು ಅನ್ಸುತ್ತೆ, ಒಂದು 10 ನಿಮಿಷ ಬಿಟ್ಟು ನೀನು ಬಾ. ಓಕೆ ಡ್ಯಾಡ್. ಏನೋ ಒಬ್ಬನೇ ಬಂದಿದ್ಯಾ? ಅರೆಸ್ಟ್ ಮಾಡಿಲ್ವ ಅವ್ರನ್ನ? ಮಾಡಿದ್ದೀನಿ ಸರ್. ಮತ್ತೆ ಹೇಳ್ಕೊಂಬರ ತಾನೆ? ಏನಪ್ಪ ಜಯರಾಮ, ಇಷ್ಟು ದಿನ ರಜಾ ಹಾಕೋದು? ಇಲ್ಲೊಂದು ಸ್ಟೇಷನ್ ಇದೆ, ಇಲ್ಲಿ ನಂಗೊಂದು ಕೆಲಸ ಇದೆ ಅನ್ನೋದನ್ನು ಮರೆತು ಹೆಂಡತಿ ಮಗನ ಜೊತೆ ಆರಾಮಾಗಿದೆಯಲ್ಲಪ್ಪ. ಅಲ್ಲ, ನಿಂಗೇನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೊಂಡಿದ್ಯಾ? ಮೇಲಧಿಕಾರಿಗೆ ಇನ್ಫಾರ್ಮ್ ಮಾಡಿದ್ರೆ ಕೆಲಸನ ಸರಿಗೆ ನಿಭಾಯಿಸ್ತಿಲ್ಲ ಅಂತ ಆಕ್ಷನ್ ತಗೊಂತಿದ್ರು ಗೊತ್ತಾ? ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ಜೊತೆಗೆ ಮಗನಿಗೆ ಆರೋಗ್ಯ ಕೈ ಕೊಟ್ಟಿತ್ತು. ಹಾಗಾಗಿ ಪದೇ ಪದೇ ರಜೆ ಹಾಕಬೇಕಾಗಿ ಬಂತು ಸರ್. ಹಾಗಂತ ತಾವು ಅಂದ್ಕೊಂಡಿರೋ ಹಾಗೆ ಹೆಂಡತಿ ಮಕ್ಕಳ ಜೊತೆ ಎಲ್ಲೂ ಸುತ್ತಕ್ಕೆ ಹೋಗಿರಲಿಲ್ಲ ಸರ್. ನಾನು ಇಷ್ಟು ದಿನ ಭಯ ಭಕ್ತಿಯಿಂದ ನಡ್ಕೊಂತಿದ್ದೆ, SI ಅನ್ನೋದನ್ನು ಮರೆತು ಇಷ್ಟು ಸರಾಗವಾಗಿ ಮಾತಾಡ್ತಿದ್ಯಾ? ಓಹೋ, ನಿನ್ನ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂತ ದಿಮಾಕ? ಹಾಗೆಲ್ಲ ಏನೂ ಇಲ್ಲ ಸರ್. ನಾನು ಒಬ್ಬನೇ ಇದ್ದಿದ್ರು ನನ್ನಿಂದ ಇದೇ ಉತ್ತರ ಬಿಡ್ತಾ ಇತ್ತು. ಅಲ್ಲಯ್ಯ, ಇಷ್ಟು ದಿನ ನಿನ್ನ ಮಗನ ಕಾಲ್ ಕಸಗಿಂದ ಕಡೆ ಕಾಣ್ತಿದ್ದೆ, ಈ ಸರಿ ಏನು ಬಾಯಿ ತುಂಬ ಮಗ ಮಗ ಅಂತ ಅಂತಿದ್ಯಾ? ಓಹೋ, ಸರಿ ಬಿಡು, ಈಗ ಅರ್ಥ ಆಯ್ತು. ಅವನು ಮದುವೆ ಆಗಿರೋ ಹುಡುಗಿ ಮನೆಯಿಂದ ಆಸ್ತಿ ಲಪ್ಟಾಯಿಸೋ ಪ್ಲ್ಯಾನು. ಇವನು ಯಾವತ್ತಿದ್ರು ನನ್ನ ಮಗನೇ ಸರ್. ಏನೋ ಇವನು ಉದ್ಧಾರ ಆಗಲಿ ಅಂತ ಇವನ ಹತ್ರ ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದೆ ಅಷ್ಟೇ. ಆದರೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಇವನ ಮೇಲೆ ಪ್ರೀತಿ ಕಾಳಜಿ ಇದ್ದೇ ಇದೆ ಸರ್.
ನೀವು ಹೇಳೋ ಥರ ನನಗಾಗಲಿ ನನ್ನ ಮಗನಿಗಾಗಲಿ ಯಾವುದೇ ರೀತಿ ಕೆಟ್ಟ ಬುದ್ಧಿ ಇಲ್ಲ ಸರ್. ಗಂಜಿ ಕುಡ್ದಾರ್ದು ಸರಿ, ನಿಯತ್ತಾಗಿಡ್ತೀವಿ. ಕುಡಿಸ್ಲಲ್ಲಿದ್ದರೂ ನೆಮ್ಮದಿಯಾಗಿ ಇರ್ತೀವಿ ಸರ್. ಅಂಥದ್ರಲ್ಲಿ ನಮಗೆ ಯಾಕೆ ಬೇಕು ಸರ್ ಬೇರೆಯವ್ರ ಆಸ್ತಿ? ಸುಮ್ಮನೆ ನಮ್ಮ ಕುಟುಂಬದವ್ರ ಮೇಲೆ ಆರೋಪ ಹೊರಿಸ್ಬೇಡಿ. ನಿಮಗೂ ಗೊತ್ತು ಇದು ಸುಳ್ಳು ಕಂಪ್ಲೇಂಟು, ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ವಾವ್ ಜಯರಾಮ, ಸೂಪರ್. ನಿನ್ನ ಬಾಯಿಂದ ಇಂಥ ನುಡಿಮುತ್ತುಗಳನ್ನ ಕೇಳಿ ಎಷ್ಟೋ ದಿವಸ ಆಗಿತ್ತು, ಪಾವನವಾಯಿತು. ಜಯರಾಮ, ನಿನಗೆ ಮಂಡಿ ನೋವಲ್ವಾ? ಇದೆ ಸರ್. ದಿ ಮೋಸ್ಟ್ ಎಲಿಜಿಬಲ್ ಕಾನ್ಸ್ಟೇಬಲ್ ಆಫ್ ಅವರ್ ಸ್ಟೇಷನ್. ಈಗ ನಿಂತ್ಕೊಂಡ್ರೆ ಹೆಂಗೆ? ಕೂತ್ಕೊಳ್ಳಪ್ಪ. ಚೇರಮಣ್ಣ ಕೂತ್ಕೋ, ಸಾಹೇಬ್ರು ಹೇಳ್ತಿದಾರಲ್ಲ. ಏಯ್, ಇವನ್ನ ಕೂತ್ಕೋ ಅಂತ ಹೇಳಿ ಸತ್ಕಾರ ಮಾಡೋದಕ್ಕೆ ಏನ್ ಸಾಧನೆ ಮಾಡಿದಾನೆ? ಅಮಾಯಕ ಹೆಣ್ಮಗಳಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾನೆ. ಸಮಾಜದಲ್ಲಿ ನಾನು ಒಳ್ಳೆಯವನು ಅಂತ ಬೋರ್ಡ್ ಹಾಕೊಂಡು ಇಂಥ ನೀಚ್ ಕೆಲಸ ಮಾಡಿದ್ದಾನೆ. ಎಸ್ಐ, ನಮ್ಮ ಅಪ್ಪನ ಬಗ್ಗೆ ಕೇವಲ ಮಾತಾಡಬೇಡಿ. ನಾನು ಮಾತ್ರ ಸುಮ್ಮನಿರಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗಾಯ್ತು. ಏಯ್, ನಿಂದು ನಿಮ್ಮಪ್ಪಂದು ಒಂದೇ ಕತೆ. ನನ್ನ ಮಗಳಿಗೆ ಒಡೆಯೋದು ಸುಡೋದು ಇದನ್ನೆಲ್ಲ ಮಾಡ್ತೀರಾ? ಸಾಹೇಬ್ರೆ, ಅದು ಆರೋಪ ಅಷ್ಟೇ. ಕಾನೂನಿನ ಪ್ರಕಾರ ಯಾವುದೇ ರೀತಿ ತೀರ್ಮಾನ ಆಗಿಲ್ಲ. ಅಬ್ಬಬ್ಬಬ್ಬ, ಸೂಪರ್ ಜಯರಾಮ. ನನಗೆ ಕಾನೂನಿನ ಪಾಠ ಹೇಳ್ಕೊಡ್ತೀಯಾ? ನೋಡಿ ಸರ್, ನಾನು ನಿಮ್ಮ ಮಗಳಿಗೆ ಯಾವ ಟಾರ್ಚರು ಕೊಟ್ಟಿಲ್ಲ. ನಿಮ್ಮ ಮಗಳೇ ನನ್ನ ಕೀಳಾಗಿ ನಡೆಸ್ಕೊಂಡಿದ್ದು. ನೋಡ, ಅವಳೀಗ ನನ್ನ ಮಗಳಲ್ಲ, ನಿಮ್ಮ ಮೇಲೆ ಆರೋಪ ಮಾಡಿರೋ ಒಂದು ಹೆಣ್ಣು. ಸರ್, ಕಾರಣ ಇಲ್ಲದೆ ನೀವು ನನ್ನ ಕುಟುಂಬನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇದೆಲ್ಲ ಇಲ್ಲೇ ನಿಂತರೆ ಒಳ್ಳೇದು. ವಾರೇ ವಾ, ಇದೊಳ್ಳೆ ಸರಿ ಆಯಿತು. ನಾವು ಯಾಕಪ್ಪ ನಿಮ್ಮನ್ನ ಟಾರ್ಗೆಟ್ ಮಾಡಲಿ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮನ್ನ ವಿಚಾರಿಸ್ತಾ ಇದ್ದೀನಿ ಅಷ್ಟೇ. ಕಂಪ್ಲೇಂಟ್ ಕೊಟ್ಟಿರೋರು ಎಲ್ಲಿ ಸರ್? ಅಲ್ಲಿ ನೋಡು, ಬಂದರು.